ಸದಾ ಕಾರ್ಯೋನ್ಮುಖವಾಗಿದೆ. ಎಲ್ಲಿ ತಂದವರು ನಿಮ್ಮಗಳ ಮಧ್ಯೆ ಕೂತಿದ್ದಾನೆ. ನನಗೆ ಒಬ್ಬರು ನೋಡಿ ಹೇಳಿದೆ, ಕವಿ ಹೃದಯದ ರಾಜಕಾರಣಿ ಬಂದಿದ್ದೀರಾ ಅಂತ. ಎಲ್ಲ ಜನರು ಬಂದಿದ್ದಾರೆ, ಭಕ್ತರು ಸೇರಿದ್ದೀರಾ. ಒಂದೊಂದು ಗಂಟೆ ನಿಮ್ಗೆ ಗಮನ ಕೊಡಕ್ಕಾಗಲ್ವಾ? ಎಷ್ಟೊಂದು ಕಾರ್ಯಕ್ರಮಗಳು ಹೋಗ್ತೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಇಲ್ಲ, ನಮ್ಮ ಆಚರಣೆ ಬಗ್ಗೆ ನಂಬಿಕೆ ಇಲ್ಲ, ಒಂದು ವಿಶ್ವಾಸ ಇಲ್ಲ, ಒಂದು ಪ್ರೀತಿ ಇಲ್ಲ. ಇನ್ಯಾವಾಗ ಹೇಳ್ತೀರಾ ಅವರು ಒಳ್ಳೆದಾಗಬಾರ್ದು ಅವ್ರ ಕುಟುಂಬಕ್ಕೆ? ಶ್ರೀನಿವಾಸ ಬಂದಿದ್ದಾನೆ, ಅವನ ಸಮ್ಮುಖದಲ್ಲಿ ನೀವೆಲ್ಲ ವಿಶ್ ಮಾಡಬಾರ್ದು. ಅವನಿಗೆ ಯಾವ ರೀತಿ ವಿಶ್ ಮಾಡಬೇಕು? ಭಗವಂತನ ಸ್ಮರಣೆ ಮಾಡೋದ್ರ ಮೂಲಕ. ರಿಮೆಂಬರ್ ಗಾಡ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ಹಿಸ್ ಪಾಸ್ಟ್ ಬ್ಲೆಸಿಂಗ್ಸ್ ಅಂಡ್ ಫೈನಲಿ ಗಿಫ್ಟ್ಸ್. ದಟ್ itself is a prayer. You need not sit prostrate in ಪೂಜಾರು. ಜಪಮಣಿ ಹಿಡ್ಕೊಂಡು ಕುತ್ಕೊಳ್ಬೇಡವಾ? ಕೃತಜ್ಞತೆಯಿಂದ ಸ್ಮರಿಸು. ಹಾಸ್ಟೆಲ್ ಮೇಲೆ ಮಲ್ಕೊಂಡಾಗ ಸ್ಮರಿಸು, ಫ್ಯಾನ್ ಗಾಳಿ ಬಂದಾಗ ಸ್ಮರಿಸು, ಎಸಿ ಕಾರಲ್ಲಿ ಹೋಗೋವಾಗ ಸ್ಮರಿಸು, ಹೊಟ್ಟೆ ತುಂಬಾ ಅನ್ನ ತಿಂದಾಗ ಸ್ಮರಿಸು, ಕಣ್ಣು ತುಂಬ ನಿದ್ದೆ ಬಂದಾಗ ಸ್ಮರಿಸು, ಆನಂದದಲ್ಲಿ ಸ್ಮರಿಸು, ಮಕ್ಕಳು ಸ್ನಾನ ಮಾಡಿದಾಗ ಸ್ಮರಿಸು. ಟೈಮ್ ಇಲ್ಲ, ಪರವಾಗಿಲ್ಲಪ್ಪ. ಸ್ನಾನ ಮಾಡುವಾಗ ಗೋವಿಂದಾನಿ, ಪಾತ್ರೆ ತಿಕ್ಕವಾಗ ಗೋವಿಂದಾನಿ, ಕಸ ಗುಡಿಸುವಾಗ ರಾಮಾನಿ, ಅಡುಗೆ ಮಾಡುವಾಗ ಶ್ರೀಹರಿಯನ್ನಿ, ಡ್ರೈವ್ ಮಾಡುವಾಗ ಶಿವ ಶಿವಾನಿ, ಸೈರ್ ಮಾಡುವಾಗ ಗೋವಿಂದಾನಿ, ಮಕ್ಕಳು ಕಾಯಿ ಬಿಟ್ಟು ರೆಡಿ ಮಾಡುವಾಗ ರಾಮಾನಿ. ಏನು ಕೇಳಲ್ಲ, ಮನಸ್ಸು ಕೇಳ್ತಾನೆ. ಮನಸ್ಸು ಕೇಳ್ತಾನೆ ಭಗವಂತ. ದುಡ್ಡು ಕೇಳಲ್ಲ. ದುಡ್ಡಿಗೆ ಕೋಟಿ ಹಾಕಿ ಲಕ್ಷ ಹಾಕಿ ಏನು ಬೇಕು ಅವರಿಗೆ ನಿಂತ ಕೊಡ್ತಾನಂತ ಭಗವಂತ. ಆದ್ರಿಂದ ನಿಮ್ಮನ್ನೆಲ್ಲ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಕೇಳ್ಕೊತೀನಿ. ಒಂದು ಸ್ಮರಣೆಯನ್ನ ಹೇಳಿ ಹೇಳ್ಕೊಟ್ಟಿದ್ದು ಮಂತ್ರಗಳ ಶ್ರದ್ಧೆಯಿಂದ ಹೇಳಿ. ಓ ಶ್ರದ್ಧೆಯೇ ನಮಃ ಅಂತ ಬರುತ್ತೆ ಅಷ್ಟೋತ್ರದಲ್ಲಿ. ಶ್ರದ್ಧೆನೇ ಮಹಾಲಕ್ಷ್ಮಿ. ಶ್ರದ್ಧೆ ಮಹಾಲಕ್ಷ್ಮಿ ಗುಣ ಅಲ್ಲ, ಶ್ರದ್ಧೆನೇ ಮಹಾಲಕ್ಷ್ಮಿ. ಭಗವನ್ನಾಮವೇ ಭಗವಂತ, ಭಗವಂತನೇ ಭಗವನ್ನಾಮ. ಭಗವಂತನಿಗಿಂತಲೂ ಶಕ್ತಿಶಾಲಿ ಭಗವನ್ನಾಮ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮಗಳನ್ನು ನಿಂತರೆ ಸಾಕು ದಾಸು. ಅದಕ್ಕೆ ಈ ಒಂದು ಮಂತ್ರವನ್ನ ಇದೆಲ್ಲ ದಯವಿಟ್ಟು ಶ್ರದ್ಧೆಯಿಂದ ರಾಘಾಚಾರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಶ್ರದ್ಧೆಯಿಂದ ಹೇಳಿ. ಓಂ ಶ್ರೀ ಮಾತಾ ಮಹಾಲಕ್ಷ್ಮಿ. ಓಂ ಶ್ರೀ ಮಾತಾ